ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಮ್ಮ ವೇದಾಂತ ಎಸ್. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಸೊ ಇವತ್ತಿನ ವಿಡಿಯೋದಲ್ಲಿ ಸ್ಮಾರ್ಟ್ ರಿವಿಷನ್ ಟೆಕ್ನಿಕ್ ಅಂದ್ರೆ ನಿಮಗೆ ಎಕ್ಸಾಮ್ ಮಧ್ಯ ಅಂದ್ರೆ ಡಿಫ್ರೆಂಟ್ ಬಿಟ್ವೀನ್ ಎಕ್ಸಾಮ್ಸ್, ಒಂದೊಂದು ಸಬ್ಜೆಕ್ಟ್ ಇಂದ ಇನ್ನೊಂದು ಸಬ್ಜೆಕ್ಟ್ ಎಕ್ಸಾಮ್ ಆಗೋಕ್ಕೆ ಮಧ್ಯದಲ್ಲಿ ಒಂದಿನ 2 ದಿನ ಅಥವಾ 3 ದಿನ ಗ್ಯಾಪ್ಗಳಿದೆ. ಸೊ ಆ ಗ್ಯಾಪ್ ಡೇಸ್ನ ಹೆಂಗೆ ಯೂಸ್ ಮಾಡ್ಕೋಬೇಕು, ಹೆಂಗೆ ಯುಟಿಲೈಸ್ ಮಾಡ್ಕೋಬೇಕು ರಿವೈಸ್ ಮಾಡೋದಕ್ಕೆ, ಜೊತೆಗೆ ಯಾವ್ಯಾವ ಸಬ್ಜೆಕ್ಟಲ್ಲಿ ಯಾವ್ದ್ರ ಬಗ್ಗೆ ಜಾಸ್ತಿ ಗಮನ ಕೊಟ್ಟು ನಾವು ರಿವೈಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಟ್ರಕ್ಚರ್ಡ್ ಟೈಮ್ ಟೇಬಲ್ ರೆಡಿ ಮಾಡಿದ್ದೀನಿ. ಅದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲೆಟ್ ಸ್ಟಾರ್ಟ್. ಸೊ ನಿಮಗೆ ಫಸ್ಟು ಬಂದು ಟೈಮ್ ಟೇಬಲ್ 18th ನಿಮಗೆ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಅಥವಾ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇರುತ್ತೆ. ನಮ್ಮ ಕರ್ನಾಟಕ ಮಕ್ಕಳು ಹೆಚ್ಚಿನದಾಗಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತಗೋತಾರೆ. ನೆಕ್ಸ್ಟ್ 23rd ಸೈನ್ಸ್ ಇದೆ, 25th ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ದೆನ್ 28th ಮ್ಯಾಥಮೆಟಿಕ್ಸ್, 30th ಥರ್ಡ್ ಲ್ಯಾಂಗ್ವೇಜ್ ಹಿಂದಿ. ಓಕೆ, 2nd April ಸೋಷಿಯಲ್ ಸೈನ್ಸ್. ಸೊ ಇದು ನಿಮ್ಮ ಟೈಮ್ ಟೇಬಲ್. ಸೊ ನಾನೇನು ಮಾಡಿದ್ದೀನಿ, ಸೊ ಸಬ್ಜೆಕ್ಟ್ ವೈಸ್ ಪ್ಲಸ್ ಗ್ಯಾಪ್ ಡೇ ಸ್ಟ್ರಾಟಜಿ ಅಂತ ಒಂದು ಸಬ್ಜೆಕ್ಟ್ ವೈಸು ಮತ್ತು ಆ ಗ್ಯಾಪ್ ಏನಿರುತ್ತೆ ಎಕ್ಸಾಮಿಂದ ಎಕ್ಸಾಮ್ಗೆ ಆ ದಿನಗಳಲ್ಲಿ ಹೆಂಗೆ ನೀವು ರಿವೈಸ್ ಮಾಡಬೇಕು ಅನ್ನೋದ್ರ ಕಡೆ ನಾನು ಒಂದು ಟೈಮ್ ಟೇಬಲ್ ರೆಡಿ ಮಾಡಿದ್ದೀನಿ. ಲಿಸನ್ ಇಯರ್. ಓವರ್ ಆಲ್ ಸ್ಟ್ರಾಟಜಿ ಗೋಲ್ಡನ್ ರೂಲ್ ಏನು? ಎವ್ರಿ ಎಕ್ಸಾಮ್ ಪ್ರಿಪರೇಷನ್ ಶುಡ್ ಫಾಲೋ ದಿಸ್ ಫಾರ್ಮುಲಾ. ಡೇ 1 ಆಫ್ ಗ್ಯಾಪಲ್ಲಿ ಕಾನ್ಸೆಪ್ಟ್ ರಿವಿಷನ್ ಮಾಡ್ಕೊಳ್ಳಿ. ಓಕೆ, ಡೇ 2 ಗ್ಯಾಪಲ್ಲಿ ಇಂಪಾರ್ಟೆಂಟ್ ಕ್ವಶನ್ನ ಪ್ರಾಕ್ಟೀಸ್ ಮಾಡಿ. ಡೇ ಬಿಫೋರ್ ಎಕ್ಸಾಮ್ ಕ್ವಿಕ್ ರಿವಿಷನ್ ಪ್ಲಸ್ ಮಾಡೆಲ್ ಪೇಪರ್. ಹಿಂದಿನ ದಿವಸ ಎಕ್ಸಾಮ್ ಹಿಂದಿನ ದಿವಸ ನೀವು ಬೆಳಗಿಂದ ಮಧ್ಯಾಹ್ನ ತನಕ ಒಂದು ರಿವೈಸ್ ಮಾಡ್ಕೊಳ್ಳಿ. ಓಕೆನಾ? ಆ ರಿವೈಸ್ ಮಾಡ್ಕೊಂಡಾದ್ಮೇಲೆ ಸಂಜೆ ನಾರ್ಮಲ್ ಆಗಿ ಮೈಂಡ್ ಫ್ರೀ ಆಗಿರಬೇಕು. ಮಾಡೆಲ್ ಪೇಪರ್ ತಗೊಳ್ಳಿ, ಯಾವ್ದಾದ್ರು ಮಾಡೆಲ್ ಪೇಪರ್ ಅಥವಾ ಪ್ರಿಪರೇಟರಿ ಪೇಪರ್ ಯಾವ್ದಾದ್ರು ತಗೊಳ್ಳಿ. 1 ಅಥವಾ 2, ಮಿನಿಮಮ್ 1 ಸಾಕು, ಮ್ಯಾಕ್ಸಿಮಮ್ 2. ಸೊ ಸಾಲ್ವ್ ಮಾಡ್ತಾ ಹೋಗಿ. ಸೊ ನಿಮಗೆ ಮೆಂಟಲ್ ಕೂಲ್ನೆಸ್ ಇರುತ್ತೆ. ಅಂದರೆ ನನಗೆ ಗಾಬರಿ ಆಗಬೇಕು ಎಕ್ಸಾಮ್ಗೆ ಸ್ಟೂಡೆಂಟ್ಸ್ಗಳು, ನಾಳೆ ಎಕ್ಸಾಮು ಅನ್ನೋ ಗಾಬರಿಲಿರ್ತಾರೆ. ಆ ಗಾಬರಿ ಕಮ್ಮಿ ಆಗುತ್ತೆ. ಓಕೆ, ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಅದ್ರ ಕಡೆ ಗಮನ ಕೊಡಿ. ನೆಕ್ಸ್ಟ್ ಫಸ್ಟ್ ಲ್ಯಾಂಗ್ವೇಜ್ 18th ಮಾರ್ಚ್ ಇದೆ ಫಸ್ಟ್ ಲ್ಯಾಂಗ್ವೇಜ್. ಓಕೆ, ಫಸ್ಟ್ ಲ್ಯಾಂಗ್ವೇಜ್ 18th ಮಾರ್ಚ್. ಅದ್ರಲ್ಲಿ ನಾರ್ಮಲ್ ಆಗಿ ನಮ್ಮ ಕರ್ನಾಟಕದಲ್ಲಿ ಕನ್ನಡ ತಗೋತಾರೆ, ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ತಗೋತಾರೆ. ಏನು ಸ್ಟಡಿ ಸ್ಟ್ರಾಟಜಿ ಏನಿರುತ್ತೆ? ಲಿಸನ್ ಇಯರ್. ಫಸ್ಟು ಥೀಮ್, ಲೆಸನ್ಸಲ್ಲಿ ಥೀಮ್ ಅಂದರೆ ನಾನು ಆವಾಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಕನ್ನಡದ ವಿಡಿಯೋದಲ್ಲಿ. ಥೀಮ್ ಯಾವುದ್ರ ಬಗ್ಗೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭಾಷೆ ಅಂತ ತಗೊಂಡ್ರೆ ಪಾಠ, ಅದರಲ್ಲಿ ನಮ್ಮ ಮಾತೃಭಾಷೆ ಅನ್ನೋದೊಂದು ಥೀಮ್ ಇಟ್ಕೊಂಡು ಆ ಪಾಠನ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಆ ಥರ ಥೀಮ್ ಬಗ್ಗೆ ತಿಳ್ಕೊಳ್ಳಿ, ಥೀಮ್ ನೆನ್ಪಿಟ್ಕೊಳ್ಳಿ. ಹೆಂಗೆ ನೆನ್ಪಿಟ್ಕೊಳ್ಳೋದು ಅನ್ನೋದನ್ನು ನಾನು ವಿಡಿಯೋ ಮಾಡಿದ್ದೀನಿ. ಜೊತೆಗೆ 2 to 3 ಮಾರ್ಕ್ಸ್ ಕ್ವಶನ್ನ ರಿವೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಪೊಯಮಿಗೆ ಬಂದರೆ, ಸೊ ಪೊಯೆಟ್ ನೇಮ್ ಅಂದರೆ ಕವಿಗಳ ಹೆಸರು ನೆನ್ಪಿಟ್ಕೋಬೇಕು. ಆ ಪದ್ಯದ ಮೀನಿಂಗ್ ಅಥವಾ ಥೀಮ್ ಏನು ಇಟ್ಕೊಂಡಿದ್ದಾರೆ ಅದನ್ನು ನೆನ್ಪಿಟ್ಕೊಳ್ಳಿ. ದೆನ್ ಗ್ರಾಮರಲ್ಲಿ ಸಂಧಿ, ಸಮಾಸ, ಟೆನ್ಸಸ್, ಓಕೆ, ಅದ್ರ ಬಗ್ಗೆ ಒಂದಷ್ಟು ರಿವೈಸ್ ಮಾಡ್ಕೊಳ್ಳಿ. ದೆನ್ ಮೇಯ್ನು ಎಸ್ಸೆ ಬಗ್ಗೆ ಟಾಪಿಕ್ಸ್ ರಿವೈಸ್ ಮಾಡ್ಕೊಳ್ಳಿ. ದೆನ್ ಲೆಟರ್ ರೈಟಿಂಗ್, ಯಾವ ಥರ ಲೆಟರ್ ರೈಟಿಂಗ್ ನಿಮಗೆ ಸ್ಕೂಲಲ್ಲಿ ಬರ್ಸಿದ್ದಾರೆ, ಸೊ ಅದನ್ನು ರಿವೈಸ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಡೇ ಅಂತ ಅಂದರೆ ನಿಮಗೆ ರಿವೈಸ್ ಪೊಯಮ್ಸು ಮತ್ತು ಗ್ರಾಮರ್ ರೂಲ್ಸ್. ಓಕೆ, ಇವತ್ತು ಬಿಟ್ಟರೆ ನಿಮಗೆ ಇವತ್ತು ಇಷ್ಟನ್ನು ಮಾಡ್ಕೊಳ್ಳಿ. ನಾಳೆ ನಿಮಗೆ ಪೊಯಮ್ಸ್ದು ಒಂದು ರಿವಿಷನ್ ಮಾಡ್ಕೊಳ್ಳಿ. ಆಮೇಲೆ ಗ್ರಾಮರ್ ರೂಲ್ಸ್ನ ನೋಡ್ಕೊಳ್ಳಿ, ಅಲಂಕಾರಗಳು, ಓಕೆ, ಸಂಧಿಗಳು, ಈ ಥರ ಏನೇನು ನಿಮಗೆ ಗ್ರಾಮರ್ಸ್ ಇದೆ ಅದನ್ನು ನೀವು ನೋಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಸೈನ್ಸ್ 23rd ಮಾರ್ಚ್ ಸೈನ್ಸ್ ಇದೆ. ಅಲ್ಲಿ ನಿಮಗೆ 4 days ಗ್ಯಾಪ್ ಸಿಗುತ್ತೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಆದಮೇಲೆ 18th ಮತ್ತು ನೆಕ್ಸ್ಟ್ ಎಕ್ಸಾಮ್ ಇರೋದೇ 23rd, 4 days ಗ್ಯಾಪ್ ಸಿಗುತ್ತೆ. ಆ 4 daysಲ್ಲಿ ನೀವು 3 parts ಆಗಿ ಡಿವೈಡ್ ಮಾಡ್ಕೊಳ್ಳಿ. ಡಿವೈಡ್ ಸೈನ್ಸ್ ಇಂಟು 3 parts. ಯಾವ್ದಾದ್ರು? ಸೊ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಅಂತ ನಾನಿಲ್ಲಿ ಕೆಲವೊಂದು ಟಾಪಿಕ್ಸ್ ನೇಮ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವುದು ಕಷ್ಟ ಅಥವಾ ಯಾವುದು ರಿವೈಸ್ ಮಾಡ್ಕೊಬೇಕು ಅಂತ ಇರುತ್ತಲ್ಲ ಆ ಟಾಪಿಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಡೇ 1 ಫಿಸಿಕ್ಸ್ ರಿವಿಷನ್ನು. ಓಕೆ, ಡೇ 2 ಕೆಮಿಸ್ಟ್ರಿ, ಡೇ 3 ಬಯಾಲಜಿ ರಿವಿಷನ್ನು. ಡೇ 4 ಅಂದರೆ ಫೈನಲ್ ಡೇ 2 ಪೇಪರ್, ಯಾಕಂದ್ರೆ 4 ದಿನ ಇರೋದ್ರಿಂದ 2 ಪೇಪರ್ ನೀವು ರಿವೈಸ್ ಮಾಡ್ಕೊಳ್ಳಿ. ಓಕೆನಾ? ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ದೆನ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಯೂಶಲಿ ಇಂಗ್ಲೀಷ್ ಅಂತ ಇರುತ್ತೆ. 25th 1 ದಿನ, ಯಾಕಂದರೆ 23rd ಸೈನ್ಸ್ ಇರುತ್ತೆ. 25th 1 ದಿನ ಗ್ಯಾಪ್ ಆದಮೇಲೆ 25th
ನಿಮಗೆ ಇಂಗ್ಲೀಷ್ ಇರುತ್ತೆ. ಅದರಲ್ಲಿ ನೀವು ಏನು ಫೋಕಸ್ ಮಾಡಬೇಕು ಅಂತ ಅಂದರೆ, ಸೊ ಲೆಸನ್ದು ಸಮ್ಮರಿ, ಪೊಯಮ್ದು ಸಮ್ಮರಿ, ದೆನ್ ಗ್ರಾಮರ್, ಲೆಟರ್ ರೈಟಿಂಗ್, ಪ್ಯಾರಾಗ್ರಾಫ್ ರೈಟಿಂಗ್, ಓಕೆನಾ. ಸೊ ಒಂದು ದಿನದಲ್ಲಿ ಒಂದು ದಿನ ಗ್ಯಾಪ್ ಇದೆಯಲ್ಲ, ಅದರಲ್ಲಿ ನೀವೇನೇನು ಮಾಡಬೇಕು, ಲಿಸನ್ ಇಯರ್. ರೈಟಿಂಗ್ ಪ್ರಾಕ್ಟೀಸ್, ಲೆಟರ್ ರೈಟಿಂಗ್, ಎಸ್ಸೆ ರೈಟಿಂಗ್, ದೆನ್ ಗ್ರಾಮರ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ, ರಿವೈಸ್ ಮಾಡ್ಕೊಳ್ಳಿ, ದೆನ್ ರೀಡಿಂಗ್ ಕಾಂಪ್ರಿಹೆನ್ಷನ್, ಈ ಥರದ್ರ ಬಗ್ಗೆ ರಿವೈಸ್ ಮಾಡ್ಕೊಳ್ಳಿ. ಒಂದು ದಿನದಲ್ಲಿ ಗಾಬರಿ ಆಗೋ ಅವಶ್ಯಕತೆ ಇಲ್ಲ. ನೀವು ಏನೇ ರಿವೈಸ್ ಮಾಡಿದ್ರು, ಎಷ್ಟೇ ದಿನ ಗ್ಯಾಪ್ ಇದ್ದರೂ ಹಿಂದಿನ ದಿನ ನೀವು ಬೇಗ ಮಲಗಬೇಕು, ಆರಾಮಾಗಿ ಬೆಳಗ್ಗೆ ಎದ್ದು ಯಾವುದೇ ಟೆನ್ಷನ್ ಇದ್ದಲ್ಲೇ ಎಕ್ಸಾಮಿಗೆ ಹೋಗಬೇಕು. ಇದನ್ನು ರೂಢಿ ಮಾಡ್ಕೊಳ್ಳಿ. ಸೊ ಹಿಂದಿನ ದಿನ ನೀವು 10, 11 ಗಂಟೆ, 12 ಗಂಟೆ, 1 ಗಂಟೆ ತನಕ ಕೂತ್ಕೊಂಡು ಒಂದು ನೆನ್ಪಿಟ್ಕೊಳ್ಳಿ, ಇಡೀ ವರ್ಷ ನೀವು ಓದ್ದಲ್ಲೇ ಇರೋದು. ನೀವು ಹಿಂದಿನ ದಿವಸ 1 ಗಂಟೆ 2 ಗಂಟೆ ತನಕ ಓದ್ಬಿಟ್ಟು ಹೋಗಿ ಎಕ್ಸಾಮ್ ಬರೆಯೋದಕ್ಕೆ ಆಗಲ್ಲ. ಸೊ ನೀವು ಏನು ಓದಿದ್ದೀರಾ, ಹೊಸ ಕಾನ್ಸೆಪ್ಟ್ಸ್ ರಿವೈಸ್ ಮಾಡ್ಕೊಬೇಕು ಅಂತಂದರೆ ಹೊಸ ಕಾನ್ಸೆಪ್ಟ್ಸ್ನ ಕಲೀರಿ ಅಂತ ಅಲ್ಲ, ಕಲ್ತಿರೋದನ್ನೇ ರಿವೈಸ್ ಮಾಡ್ಕೊಳ್ಳಿ. ನೀವು ಬೇರೆ ಬೇರೆ ಕಾನ್ಸೆಪ್ಟ್ಸ್ನ ಹೊಸದು ಕಲಿಯೋಕೆ ಹೋದ್ರೆ, ಇದರಿಂದ ಮಾರ್ಕ್ಸ್ ಬರುತ್ತೆ, ಇದರಿಂದ ಮಾರ್ಕ್ಸ್ ಬರುತ್ತೆ ಅಂತ ಯೂಸ್ ಆಗಲ್ಲ. ಸೊ ಏನು ಓದಿದ್ದೀರಾ ಅದನ್ನೇ 2 ಸತಿ 3 ಸತಿ ರಿವೈಸ್ ಮಾಡ್ಕೊಳ್ಳಿ. ಹೆಚ್ಚಿನದಾಗಿ ನೀವು ಹೆಚ್ಚು ಟೈಮ್ ರಿವೈಸ್ ಮಾಡ್ತಾ ಇದ್ರೆ ತಲೆಯಲ್ಲಿ ಆರಾಮಾಗಿ ಕೂತ್ಕೊಳ್ಳುತ್ತೆ, ಓಕೆನಾ. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್, 2 ದಿನ ಗ್ಯಾಪ್ ಇದೆ. 28 ಮಾರ್ಚ್ ಎಕ್ಸಾಮ್ ಇರೋದು. ಸೊ 2 ದಿನ ಗ್ಯಾಪ್ ಇದೆ. ಏನೇನು ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ನಿಮ್ಮ ಅನುಕೂಲಕ್ಕೆ ತಕ್ಕಾಗಿ ನೀವು ಏನೇನು ರಿವೈಸ್ ಮಾಡ್ಕೊಬೇಕು, ನಿಮಗೆ ಯಾವ್ದು ಕನ್ಫ್ಯೂಷನ್ ಇದೆ ಆ ಟಾಪಿಕ್ಸ್ನ ಈ ಲಿಸ್ಟಲ್ಲಿ ಒಂದು ರಿಪ್ಲೇಸ್ ಮಾಡ್ಕೊಳ್ಳಿ, ಓಕೆನಾ. ಗ್ಯಾಪ್ ಸ್ಟ್ರಾಟಜಿ, 2 ದಿನ ಗ್ಯಾಪ್ ಇದೆ. ಒಂದು ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಓಕೆ, ಪ್ರಾಕ್ಟೀಸ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ನಾವು ಮಾಡ್ತೀವಿ ವಿಡಿಯೋ. ಅದರಲ್ಲಿ ಕೂಡ ನಿಮಗೆ ಹೆಚ್ಚಿನದಾಗಿ ನಿಮಗೆ ಆಲ್ರೆಡಿ ಗೊತ್ತಿದೆ, ನಮ್ಮ ಚಾನಲಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಂತ ಬಂತು ಅಂದರೆ ಆ ವಿಡಿಯೋದಲ್ಲಿ ನಾವು ಏನು ಕ್ವಶನ್ಸ್ ಎಕ್ಸ್ಪ್ಲೈನ್ ಮಾಡಿರ್ತೀವಿ ಅದರಲ್ಲಿ 70 to 80% ಕ್ವಶನ್ಸು ನಿಮಗೆ ಎಕ್ಸಾಮನ್ಸ್ ಬಂದಿದೆ, ಮಿಡ್ ಟರ್ಮಲ್ಲಿ, ಪ್ರಿಪ್ರೇಟರಿಗಳಲ್ಲಿ. ಸೊ ಈಗಲೂ ಕೂಡ ಆ ವಿಡಿಯೋ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಸೊ ಇಲ್ಲ ಅಂತಂದರೆ ನಿಮಗೆ ಟೀಚರ್ಸ್ ಏನು ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಸೊ ಯಾವುದು ಇಂಪಾರ್ಟೆಂಟ್ ಕ್ವಶನ್ಸು ಅದನ್ನು ನೋಡಿಕೊಂಡು ನೀವು ಸಾಲ್ವ್ ಮಾಡ್ಬೋದು. ಸೊ ನಾನೇ ಒಂದು ವಿಡಿಯೋ ಮಾಡ್ತೀನಿ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅಂದರೆ ಟಾಪ್ 40 ಕ್ವಶನ್ಸು, 45 ಕ್ವಶನ್ಸು ಅಂತ ಚಾಪ್ಟರ್ ವೈಸ್ ಒಂದು ಕ್ವಶನ್ಸ್ ಲಿಸ್ಟ್ನ ಕೊಡ್ತೀನಿ. ಸೊ ಅದನ್ನು ಕೂಡ ನೀವು ಪ್ರಿಪೇರ್ ಆಗ್ಬೋದು. ಸೊ ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡೇ 2 ಮಾಡಲ್ ಪೇಪರ್ಸ್, ಒಂದು ಸಾಕು, ಬಟ್ ಇರಲಿ 2 ಮಾಡಲ್ ಪೇಪರ್ ಎಕ್ಸಾಮ್ ಹಿಂದಿನ ದಿನ 27ನೇ ತಾರೀಕು. ಸೊ ಅದನ್ನು ಕೂತ್ಕೊಂಡು ಸಾಲ್ವ್ ಮಾಡಿ 3 hours ತಗೊಳ್ಳಿ, ಅಥವಾ ನಿಮಗೆ ಎಷ್ಟಾಗುತ್ತೋ ಅಷ್ಟು ಕ್ಲೀನಾಗಿ ಟೈಮ್ ಇಟ್ಕೊಳ್ಳಿ, ಬುಕ್ ಮುಚ್ಚಿಡಿ, ಒಂದು ಪೇಪರ್ ತಗೊಳ್ಳಿ, ಒಂದು ಹಾಳೆ ತಗೊಳ್ಳಿ, ಬರಿತಾ ಹೋಗಿ ಆನ್ಸರ್ನ, ಓಕೆನಾ. ಡನ್. ಮ್ಯಾಥ್ಸ್ ರೂಲ್ ಅಂತ ಅಂದರೆ 70% ಮಾರ್ಕ್ಸ್ ಕಮ್ಸ್ ಫ್ರಮ್ ರಿಪೀಟೆಡ್ ಪ್ರಾಬ್ಲಮ್ ಟೈಪ್ಸ್. ಅಂದರೆ ಪ್ರೀವಿಯಸ್ ಇಯರ್ ನಿಮಗೆ ಮಾಡಲ್ ಪೇಪರ್ ಆಗಿರಲಿ, ಪ್ರಿಪ್ರೇಟರಿ ಪೇಪರ್ ಆಗಿರಲಿ, ಅಥವಾ ಪ್ರೀವಿಯಸ್ ಇಯರ್ ಎಕ್ಸಾಮ್ಸಲ್ಲಿ 70% ಪ್ರಾಬ್ಲಮ್ಸ್ ರಿಪೀಟ್ ಆಗುತ್ತೆ ಈ ಸತಿ, ಅಂದರೆ ಪ್ರತಿ ವರ್ಷ ಅದು ರೂಲು ಅನ್ನೋದನ್ನು ಎಕ್ಸ್ಪ್ಲೇನ್ ಹೇಳ್ತಾ ಇದ್ದೀನಿ. ಥರ್ಡ್ ಲ್ಯಾಂಗ್ವೇಜು 30th ಮಾರ್ಚ್, ಮೋಸ್ಟ್ಲಿ ಹಿಂದಿನೇ ಇರುತ್ತೆ ಥರ್ಡ್ ಲ್ಯಾಂಗ್ವೇಜು. ಸೊ ಫೋಕಸ್ ಏರಿಯಾ ಏನಂತ ಅಂದರೆ ಅದೇ ಲೆಸನ್ನು ಮತ್ತು ಏನು ಪೊಯಮ್ ಇದೆ ಅದರದ್ದು ಸಮ್ಮರಿ ತಿಳ್ಕೊಳ್ಳಿ, ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ಸ್ ರಿವೈಸ್ ಮಾಡ್ಕೊಳ್ಳಿ. ಈ ಸಬ್ಜೆಕ್ಟಿಗೆ ಕಮ್ಮಿ ಟೈಮ್ ಸಾಕು ರಿವೈಸ್ ಮಾಡೋದಕ್ಕೆ, ಓಕೆನಾ. ಜಾಸ್ತಿ ಟೈಮ್ ಕೊಡೋವಂಥ ಅವಶ್ಯಕತೆ ಇಲ್ಲ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೋಷಿಯಲ್ ಲಾಸ್ಟ್ ಎಕ್ಸಾಮು 2nd ಏಪ್ರಿಲಲ್ಲಿ ಸೋಷಿಯಲ್ ಎಕ್ಸಾಮ್ ಇದೆ. ಸೊ ಅದನ್ನು 3 days ಗ್ಯಾಪ್ ಇದೆ. ಆ 3 days ಗ್ಯಾಪಲ್ಲಿ ನೀವು ಏನು ಮಾಡಬೇಕು ಅಂತ ಅಂದರೆ ಸೋಷಿಯಲ್ನ 4 parts ಆಗಿ ಡಿವೈಡ್ ಮಾಡ್ಕೊಳ್ಳಿ. ಡೇ 1 ಹಿಸ್ಟ್ರಿ ರಿವಿಷನ್ ಮಾಡ್ಕೊಳ್ಳಿ, ಡೇ 2 ಜಿಯೋಗ್ರಫಿ ರಿವಿಷನ್ ಮಾಡ್ಕೊಳ್ಳಿ, ಡೇ 3 ಪಾಲಿಟಿ ಮತ್ತು ಎಕನಾಮಿಕ್ಸ್ ರಿವೈಸ್ ಮಾಡ್ಕೊಳ್ಳಿ. ಫೈನಲ್ ಡೇ ಮ್ಯಾಪ್ಸು ಮತ್ತು ಅಥವಾ ಮಾಡಲ್ ಪೇಪರ್ಸ್, ಇಲ್ಲಿ 15 ಮೋಸ್ಟ್ ಇಂಪಾರ್ಟೆಂಟ್ ಆನ್ಸರ್ಸ್ ಅಂತ ಹೇಳಿದ್ದೀನಿ. ಮ್ಯಾಪ್ಸು ಜೊತೆಗೆ ಒಂದು ಮಾಡಲ್ ಪೇಪರ್ನ ಸಾಲ್ವ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ 1 mark, 2 mark, 3 mark, 4 mark ಎಲ್ಲ ಕ್ವಶನ್ಸ್ನು ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಾಗಿದೆ ಚಾನಲಲ್ಲಿ, ಅದನ್ನು ನೋಡ್ಕೊಳ್ಳಿ. ಸೊ ಶಾರ್ಟ್ ಕ್ವಶನ್ಸ್ ಅದನ್ನು ಬಿಟ್ಟರೆ ಬೇರೆ ಯಾವುದು ಬರಲ್ಲ, ಕೊಡೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಅದನ್ನು ಬಿಟ್ಟರೆ, ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಕ್ವಶನ್ಸ್ನು ಕವರ್ ಮಾಡಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ಸು. ನಾನು ಹೇಳಿರೋ ಕ್ವಶನ್ಸಲ್ಲೇ ಬರಬಹುದು, ನಿಮಗೆ ರಿವೈಸ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ, ಓಕೆನಾ. ನೆಕ್ಸ್ಟ್ 5 golden ರೂಲ್ಸ್ ಫಾರ್ SSLC ಸ್ಟೂಡೆಂಟ್ಸ್. ಏನೇನು? ಸಾಲ್ವ್ ಅಟ್ಲೀಸ್ಟ್ 2 ಮಾಡಲ್ ಪೇಪರ್ಸ್, ದೆನ್ ಅಂಡರ್ಲೈನ್ ದ ಕೀವರ್ಡ್ಸ್, ಓಕೆ. ಸೈನ್ಸಲ್ಲಿ ಡಯಾಗ್ರಾಮ್ ಇರುತ್ತೆ, ಅದನ್ನು ಕ್ಲೀನಾಗಿ ಬರೆದು ಲೇಬಲ್ ಮಾಡಿ ಪಾರ್ಟ್ಸ್ಗಳನ್ನ. ಅದಾದ ಮೇಲೆ ಮ್ಯಾಥ್ಸಲ್ಲಿ ಸ್ಟೆಪ್ಸ್ನ ಕ್ಲೀನಾಗಿ ಸ್ಟೆಪ್ ಬೈ ಸ್ಟೆಪ್, ಯಾಕಂದರೆ ನಿಮಗೆ ಸ್ಟೆಪ್ಪಲ್ಲೂ ಆನ್ಸರ್ ಇರುತ್ತದೆ, ಸೊ ಅದನ್ನು ನೀವು ನೋಡ್ಕೊಳ್ಳಿ. ದೆನ್ ಮ್ಯಾಪ್ ಪ್ರಾಕ್ಟೀಸ್ ಮಾಡಿ. ಸೋಷಿಯಲಲ್ಲಿ
ಸೊ ಏನು ಮ್ಯಾಪ್ಗಳೇ ನಂಬರ್ ಆಫ್ ಪ್ಲೇಸಸ್ ಏನಿರುತ್ತೆ PDF ಅಲ್ಲಿ ಅದನ್ನು ನೋಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆನಾ? ಸೊ ಇಷ್ಟು ನಿಮಗೆ ಒಂದು ಟೈಮ್ ಟೇಬಲ್, ಗ್ಯಾಪ್ ಡೇಸ್ ಮತ್ತು ಸಬ್ಜೆಕ್ಟ್ ವೈಸಲ್ಲಿ ನಿಮಗೆ ಏನೇನು ಮಾಡಬಹುದು ಎಕ್ಸಾಮ್ ಹಿಂದಿನ ದಿನ ಅಥವಾ ಗ್ಯಾಪ್ ಡೇಸಲ್ಲಿ ಯಾವ ಥರ ಸಬ್ಜೆಕ್ಟ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು, ಏನೇನು ಗಮನ ಕೊಡಬೇಕು, ಇರೋ ಗ್ಯಾಪ್ ಡೇಸ್ನ 1 or 2 days 3 days 4 daysನ ಹೆಂಗೆ ಡಿವೈಡ್ ಮಾಡಿಕೊಂಡು ಓದಬೇಕು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಇದನ್ನು ಫಾಲೋ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್ ಬಾಯ್.